ಯಾರಿಗೆಲ್ಲ ಪಾನಿಪುರಿ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ಅಲ್ವಾ? ಹೌದು. ಈ ಪಾನಿಪುರಿಯ ಪಾನಿನ ಮನೆಯಲ್ಲೇ ಫ್ರೆಶ್ ಆಗಿ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಮತ್ತೆ ನನ್ನ ಚಾನಲಿಗೆ ಸ್ವಾಗತ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಾನಿಪುರಿಯ ಪಾನಿ ಮಾಡೋದಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡೋದಕ್ಕೆ. ಆಮೇಲೆ ಅದಕ್ಕೆ ನಾನು ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿ. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು 2 ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಪೀಸ್ನಷ್ಟು ಶುಂಠಿ, ಇದನ್ನು ಪೀಸ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ರುಬ್ಬಿದ ನಂತರ ಮಸಾಲ ಈ ಥರ ಬಂದಿದೆ ನೋಡಿ. ಸೊ ಇಷ್ಟೇ ಸಾಕು. ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಇದನ್ನು ಹಾಕ್ತಾ ಇಲ್ಲ ನಾನು. ಇದಕ್ಕೆ ನಾನು ಸ್ವಲ್ಪ ಸೋಸ್ಬಿಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಧ್ಯೆ ಮಧ್ಯೆ ತರ್ತರಿಯಾಗಿ ಸಿಗೋದು ಬೇಡ ಅಂತ ಹೇಳಿಬಿಟ್ಟು. ನಿಮಗೆ ಒಂದು ವೇಳೆ ಇಲ್ಲ ಚೆನ್ನಾಗಿರುತ್ತೆ ಆ ಥರ ಇದ್ದರೆ ಅಂತ ಅಂದರೆ ಹಾಗೆ ಡೈರೆಕ್ಟಾಗೆ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊಬಿಟ್ಟು ನೀಟಾಗಿ ಎಲ್ಲ ಸೋಸ್ಕೊಳ್ತಾ ಇದ್ದೀನಿ. ಅದರ ಪ್ರಕಾರವಾಗಿ ನೀರನ್ನು ಸೇರಿಸಿದ್ರೆ ಪಾನಿ ರೆಡಿಯಾಗುತ್ತೆ. ತುಂಬಾ ಸಿಂಪಲ್, ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಕೂಡ ಮಾಡಿರೋಂಥ ಫ್ರೆಶ್ ಆಗಿ ಹಾಗೆ ಟೇಸ್ಟು ಹೆಲ್ತಿಯಾಗಿ ಮಾಡಿರೋಂಥ ಖುಷಿ ನಮಗೂ ಕೂಡ ಇರುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.